ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಏನಕ್ಕೆ ಅಂತ ಹೇಳಿದರೆ, ನನಗೆ ಯೂಟ್ಯೂಬಲ್ಲಿ 100 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ಗೂ. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಬಂದು ಟ್ಯೂಸ್ಡೇ, ಸೊ ನಾಳೆ ನ್ಯೂ ಇಯರ್ ಇರೋದ್ರಿಂದ ದೇವ್ರ ಮನೆಯೆಲ್ಲ ನಮ್ಮ ಮನೇಲಿ ಇವತ್ತೇ ಕ್ಲೀನ್ ಮಾಡ್ಕೊಂಡ್ವಿ. ಮಾರ್ನಿಂಗೇ ಎದ್ದು ಪೂಜೆ ಎಲ್ಲ ಮಾಡಿ ಟೆಂಪಲ್ಗೆಲ್ಲ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ಇಲ್ಲಾಂದರೆ ಸುಮ್ಮನೆ ಲೇಟ್ ಆಗಿಬಿಟ್ರೆ ಕಷ್ಟ. ಯಾಕಂದರೆ ನಮ್ಮ ಮಕ್ಕಳಿಗೆ ಸ್ಕೂಲ್ ಕೂಡ ರಜೆ ಇರಲಿಲ್ಲ, ಅವ್ರಿಗೆ ಸ್ಕೂಲ್ ಇತ್ತು. ಸೊ ಮಾರ್ನಿಂಗ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೂ ಕೂಡ ಲೇಟ್ ಆಗುತ್ತೆ. ಆ್ಯಂಡ್ ನಮಗೂ ಟೆಂಪಲ್ಗೆಲ್ಲ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಟ್ಯೂಸ್ಡೇನೇ ನಮ್ಮ ಮನೇಲೆಲ್ಲ ರೆಡಿ ಮಾಡ್ಕೊಂಡ್ವಿ. ಇದಾದಮೇಲೆ ಟ್ಯೂಸ್ಡೇ ಬಂದು ನರಸಿಂಹಸ್ವಾಮಿ ದೇವಸ್ಥಾನ ಇದೆ ನಮ್ಮ ಏರಿಯಾದಲ್ಲಿ. ನಮ್ಮ ಮನೆಯಿಂದ ಒಂದು 5-10 ಮಿನಿಟ್ಸ್ ಒಳಗಡೆ ಹೋಗ್ಬೋದು, ವಾಕಬಲ್ಲೇ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇದು ತುಂಬ ಫೇಮಸ್ ಕೂಡ ಆ್ಯಂಡ್ ಪವರ್ಫುಲ್ ಕೂಡ. ಕಂಬದ ನರಸಿಂಹಸ್ವಾಮಿ ಅಂತಲೂ ಕೂಡ ಇದು ಹೆಸರಾಗಿದೆ. ಆ್ಯಂಡ್ ಇಲ್ಲಿ ನಾನು ತುಂಬ ವರ್ಷದಿಂದ ಹೋಗ್ತಾ ಇದ್ದೆ, ಬಟ್ 1.5 ಇಯರ್ಸ್ ತುಂಬ ಗ್ಯಾಪ್ ಆಗೋಯಿತು, ನಾನು ಹೋಗೇ ಇಲ್ಲ ಟೆಂಪಲ್ಗೆ. ಇವತ್ತು ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಇಲ್ಲಿ ಟೆಂಪಲ್ಗೆ ಬಂದೆ. ಈ ಟೆಂಪಲ್ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ ನೋಡಿ. ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಇಲ್ಲಿ ಅಶ್ವತ್ಥ ಕಟ್ಟೆ ಮತ್ತು ನಾಗರ ಕಲ್ಲುಗಳು ಎಲ್ಲ ಇದೆ. ಆ್ಯಂಡ್ ಇಲ್ಲಿ ಎದುರಿಗೆ ಹೋದ ತಕ್ಷಣ ಗಣೇಶ ಸಿಗುತ್ತೆ. ಅದ್ರ ಸುತ್ತ ಇದು ಅಶ್ವತ್ಥ ನಾಗರ ಕಲ್ಲು ಕೂಡ ಇದೆ. ನಾನಿಲ್ಲಿ ಕೈ ಮುಕ್ಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ತುಂಬ ದಿನ ಆಗಿಬಿಟ್ಟಿತ್ತು, ಅಲ್ಲ ವರ್ಷನೇ ಆಗಿತ್ತು ಇಲ್ಲ ನೋಡಿ ಟೆಂಪಲ್ಗೆ ಬಂದು. ಸೊ ಅಷ್ಟು ದಿನದಲ್ಲಿ ಇವತ್ತಿಗೆ ನಾನು ಟೆಂಪಲ್ಗೆ ಬರ್ತಾಯಿದ್ದೀನಿ. ಆ್ಯಂಡ್ ಮುಂಚೆ ರೆಗ್ಯುಲರಾಗಿ ಬರ್ತಾಯಿದ್ದೆ. ನಾನು ನೈಟ್ ಟೈಮ್ ಬರ್ತಾಯಿದ್ದೆ. 8:30 ಇಲ್ಲಿ ಮಹಾಮಂಗಳಾರತಿ ಇರ್ತಾಯಿತ್ತು. ಆ ಟೈಮಿಗೆ ಬಂದು ನಾನು ಇಲ್ಲಿ ಮಹಾಮಂಗಳಾರತಿ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ 9:30 ಆಗ್ತಾಯಿತ್ತು. ಮನೆ ನಿಯರ್ ಇರೋದ್ರಿಂದ ಏನು ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಬೈಕಲ್ಲಾದರೆ ಒಂದು 2-3 ಮಿನಿಟ್ಸಲ್ಲಿ ಮನೆಗೆ ಹೋಗ್ಬಿಡ್ತಾಯಿದ್ದೆ. ಸೊ ಇದೇ ನೋಡಿ ಆ ಟೆಂಪಲ್ ಎಷ್ಟು ಚೆನ್ನಾಗಿದೆ, ಎಷ್ಟು ಪೀಸ್ಫುಲ್ಲಾಗಿದೆ ಒಳಗಡೆ ಅಂದರೆ. ಇಲ್ಲೇ ಕೂತ್ಕೊಂಡು ಸ್ವಲ್ಪ ಧ್ಯಾನ ಮಾಡೋಣ, ಕೂತ್ಕೊಂಡೇ ಇರೋಣ ಅಂತ ಅಷ್ಟು ಫೀಲ್ ಆಗುತ್ತೆ. ಆ್ಯಂಡ್ ತುಂಬ ಪವರ್ಫುಲ್ ಕೂಡ. ಆ್ಯಂಡ್ ಇದು ತುಂಬ ಹಳೆಯ ದೇವಸ್ಥಾನ ಕೂಡ. ಇಲ್ಲಿದ್ದ ಅರ್ಚಕರು ಮಗ ಬಂದು ಸರಿಗಮಪ ಅಲ್ಲಿ ಅವರು ಕಾಂಪೀಟ್ ಮಾಡಿದರು ಲಾಸ್ಟ್ ಟೈಮು, ಬಟ್ ಅವರು ಸೆಲೆಕ್ಟ್ ಆಗಲಿಲ್ಲ. ಅವ್ರು ನಮಗೂ ಹೇಳಿದರು ಹಿಂಗೆ ನೋಡಿ ಬರ್ತೀವಿ ಅಂತ. ನೋಡಿ ಇದೆ ಕಂಬದ ನರಸಿಂಹ. ಇಲ್ಲಿ ಬಂದು ಎಷ್ಟು ಚೆನ್ನಾಗಿದೆ ನೋಡಿ ನರಸಿಂಹಸ್ವಾಮಿ. ನಾವಿಲ್ಲಿ ಸುತ್ತ ಪ್ರದಕ್ಷಿಣೆ ಹಾಕಿ ಪಕ್ಕದಲ್ಲಿ ಒಂದು ಸ್ಪೇಸ್ ಕೊಟ್ಟಿದ್ದಾರೆ, ಜಾಗ. ಇಲ್ಲಿ ನಾವು ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಬೇಡ್ಕೊಂಡು ಆ್ಯಂಡ್ ನಮ್ಮ ಎದುರುಗಡೆ ನರಸಿಂಹಸ್ವಾಮಿದು ಶ್ಲೋಕ ಹಾಕಿದ್ದಾರೆ, ಅದನ್ನು ಹೇಳ್ಕೊಬೋದು. ನಾನಿಲ್ಲಿ 3 ಪ್ರದಕ್ಷಿಣೆ ಹಾಕಿ ಯಾವಾಗಲೂ ಆ ಕಂಬದ ಹತ್ರ ನಿಂತ್ಕೊಂಡು ನನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತಾನೆ ಅದನ್ನು ನಾನು ಕೇಳ್ಕೊತೀನಿ. ಆ್ಯಂಡ್ ಇಲ್ಲಿ ಇಯರ್ಲಿ ಒಂದು ಸಲ ಕೂಡ ದೀಪೋತ್ಸವ ಅಂತ ಮಾಡಿ ರಥ ಎಲ್ಲ ಎಳೀತಾರೆ. ರೋಡ್ ಫುಲ್ಲು ದೀಪ ಎಲ್ಲ ಅಂಟಿಸಿರ್ತಾರೆ. ಇದು ಬಂದು ಬ್ಯಾಂಗ್ಳೂರಿನ ತ್ಯಾಗರಾಜ ನಗರ ಟೆಂಪಲ್. ಇದು ತ್ಯಾಗರಾಜ ನಗರದಲ್ಲಿದೆ. ಅಲ್ಲಿ ಶನಿಮಹಾತ್ಮ ಟೆಂಪಲ್ ಇದೆ, ಅದು ಕೂಡ ಫೇಮಸ್ಸು. ಅದ್ರ ಬ್ಯಾಕ್ ಸೈಡಲ್ಲೇ ಬರುತ್ತೆ ನರಸಿಂಹಸ್ವಾಮಿ ದೇವಸ್ಥಾನ. ಆ್ಯಂಡ್ ಇದು ಈಗೂ ಉಂಟೆಲ್ಲೂ ಕೂಡ ತೋರಿಸಿದ್ದಾರೆ ಈ ಟೆಂಪಲ್ನ. ಅದೇನಂತಂದರೆ ಅಶ್ವತ್ಥ ಕಟ್ಟೆಯಲ್ಲಿ ಗಣೇಶ ಮೂಡಿತ್ತು, ಮರದಲ್ಲೇ ಗಣೇಶಂದು ರೂಪ ಬಂದಿದೆ. ಸೊ ಅದನ್ನು TV 9 ಕೂಡ ತೋರಿಸಿದ್ರು. ಯಾರು ನೋಡಿರ್ತೀರೋ ಗೊತ್ತಿಲ್ಲ, ತುಂಬ ವರ್ಷದಿಂದ ಬಂದಿತ್ತು, ನಾವು ನೋಡಿದ್ವಿ. ಆ್ಯಂಡ್ ಅದು ಮೂರ್ತಿ ನಾನು ತೋರಿಸ್ತೀನಿ ನಿಮಗೆ ಪ್ರದಕ್ಷಿಣೆ ಹಾಕುವಾಗ ಎಲ್ಲಿ ಕಾಣಿಸುತ್ತೆ ಅಂತ ಹೇಳಿ. ಇವಾಗ ನಾನು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡೆ. ಆ್ಯಂಡ್ ಮೊದಲು ಅವರು ಮೇಯ್ನ್ ಅರ್ಚಕರಿದ್ದರು, ಅವರು ನಾನು ರೆಗ್ಯುಲರಾಗಿ ಹೋಗ್ತಾ ಇದ್ನಲ್ಲ, ಅವಾಗ ತುಂಬ ಪರಿಚಯ ಆಗಿಬಿಟ್ಟಿದ್ರು. ಬಟ್ ಇವತ್ತು ಕಾಣಲಿಲ್ಲ. ನೋಡಿದೆ ಹೆಂಗೂ ಮಾತಾಡ್ಸೋಣ ಅಂತ ಹೇಳಿ, ಬಟ್ಟು ಅರ್ಚಕರು ನನಗೆ ಸಿಗಲಿಲ್ಲ. ನಾನು ಹೋಗಿದ್ದೆ ಲೇಟು, ಕೆಲಸ ಎಲ್ಲ ಮುಗಿಸಿ ಆಫ್ಟರ್ 12 ಅನಿಸುತ್ತೆ ನಾನು ಇಲ್ಲಿ ಬಂದಾಗ. ಸೊ ಲೇಟಾಗಿತ್ತು ನಾನು ಬಂದಾಗ. ಈಗ ತೋರಿಸ್ತೀನಿ ನೋಡಿ. ಇಲ್ಲಿ ಶಿವಲಿಂಗದ ಮೂರ್ತಿ ಮೊದಲು ಇರಲಿಲ್ಲ, ಇವಾಗ ಸ್ಥಾಪನೆ ಮಾಡಿ ಇಟ್ಟಿದ್ದಾರೆ. ಇಲ್ಲೇ ಪಕ್ಕದಲ್ಲಿ ಕಾಣಿಸ್ತಾ ಇದೆ ನೋಡಿ ಗಣೇಶ ಮೂರ್ತಿ. ಗಣೇಶಂದು ಮುಖ ಕಾಣಿಸುತ್ತೆ, ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಮುಖ ನೋಡಿ. ಅದ್ರದ್ದು ಸೊಂಡಲು ಮತ್ತು ಕಣ್ಣು ಎಲ್ಲ ಗಣೇಶಂದು ಮೂರ್ತಿ ಥರ
ಮುಖ ಥರ ಕಾಣಿಸ್ತಾ ಇದೆ. ಅದು ರೂಪ ನೋಡಿ ಹೇಗೆ ಮೂಡಿ ಬಂದಿದೆ ಅಂತ ಹೇಳಿ. ಸೊ ಇದನ್ನು ತೋರಿಸಿದ್ರು ಟಿ ವಿನಲ್ಲಿ, ಈಗೂ ಉಂಟೆಯಲ್ಲಿ ಇದನ್ನು ತೋರಿಸಿದ್ರು ಒಂದ್ಸಲಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಕಣ್ಣು ಸೊಂಡಿಲು ಎಲ್ಲ. ಸೊ ನಾನಿವಾಗ ಪ್ರದಕ್ಷಿಣೆಯಲ್ಲಿ ಹಾಕಿ ಈಗ ಆಲ್ರೆಡಿ ಮಹಾಮಂಗಳಾರತಿನೂ ಆಗಿಬಿಟ್ಟಿತ್ತು. ಸೊ ಎಲ್ಲ ಅಜ್ಜಿ ಅಲ್ಲಿ ಹೂವು ಎಲ್ಲ ತೆಗಿಯೋದಕ್ಕೆ ಕೆಲಸ ಮಾಡ್ತಾಯಿದ್ರು. ಆಲ್ರೆಡಿ ಸ್ವಲ್ಪ ಹೂವು ಎಲ್ಲ ತೆಗಿತಾ ಇದ್ದಾರೆ ನೋಡಿ. ಇದಾದಮೇಲೆ ಇಲ್ಲಿ ನಾವು ಪ್ರಸಾದ ಇಟ್ಟಿದ್ದರು, ಅಭಿಷೇಕದ ಹಾಲಿತ್ತು, ಅದನ್ನು ತೊಗೊಂಡು ಕುಡ್ಕೊಂಡು ಸರಿ ಹೊರಡೋಣ ಅಂತ ಹೇಳಿ ಅಲ್ಲಿ ದೇವಸ್ಥಾನನ ಬಿಟ್ವಿ ನಾವು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತ ಯಾರೇ ನನ್ನ ವೀಡಿಯೋಸ್ಗೆ ಲೈಕ್ ಆ್ಯಂಡ್ ಶೇರ್ ಮಾಡ್ತಾಯಿದ್ದೀರ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಮನೆಗೆ